ಸ್ನೇಹಿತರೆ, ನಾವಿವತ್ತು ರಿವ್ಯೂ ಮಾಡಲಿದ್ದೇವೆ ಡಿಜಿಟೆಕ್ನ DWM-102 ವೈರ್ಲೆಸ್ ಮೈಕನ್ನ. ಇದು ಟ್ರಾವೆಲ್ ವಿಲಾಗರ್ಸ್, ಮೋಟರ್ ವಿಲಾಗರ್ಸ್, ಫುಡ್ ವಿಲಾಗರ್ಸ್ಗೆ ಅಂತಾನೆ ಅಲ್ಲ, ಬೇರೆ ತರ ವಿಡಿಯೋಸ್ ಅಂದ್ರೆ ಸ್ಟುಡಿಯೋ ಒಳಗೆ ಕಾಮಿಡಿ ವಿಡಿಯೋಸ್, ರೀಲ್ಸ್ ಹಾಗೂ ಮತ್ತಷ್ಟು ಎಲ್ಲಾ ತರಹದ ವಿಡಿಯೋಸ್ಗೂ ಸಹ ಯೂಸ್ ಮಾಡಬಹುದು. ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸ್ಪೆಸಿಫಿಕಲಿ ತುಂಬಾ ಉಪಯೋಗ ಆಗುವಂತಹ ಮೈಕ್ ಇದು. ಡಿಜಿಟೆಕ್ ಅವರ ಬ್ರ್ಯಾಂಡಿಂಗ್ ಪ್ರಕಾರ ಎಲ್ಲಾ ಬಾಕ್ಸ್ ಗಳನ್ನ ಯೆಲ್ಲೋ ಶೇಡ್ ಅಲ್ಲಿ ಇಟ್ಟಿರ್ತಾರೆ. ಸೈಡ್ ಅಲ್ಲಿ ತಿರುಗಿಸಿ ನೋಡಿದ್ರೆ ಇದರ MRP ಸುಮಾರು 11,000 ಅಂತ ಹಾಕಿದ್ದಾರೆ. ಇದನ್ನ ನಾನು ಎಷ್ಟಕ್ಕೆ ತಗೊಂಡೆ ಅಂತ ನೋಡ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಬಾಕ್ಸ್ ನ ಓಪನ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ 2 ಬಾಕ್ಸ್ ಗಳು ಕಾಣಿಸುತ್ತೆ. ಒಂದು ಬಾಕ್ಸ್ ಬಂದು ಚಾರ್ಜಿಂಗ್ ಕೇಸ್, ಇದರಲ್ಲಿ ನಮಗೆ ಮೈಕ್ರೋಫೋನ್ ಮತ್ತೆ ರಿಸೀವರ್ಸ್ ಇರುತ್ತೆ. ಇನ್ನೊಂದು ಕೇಸಲ್ಲಿ ಇದಕ್ಕೆ ಬೇಕಾದ ಆಕ್ಸೆಸರೀಸ್ ಇರುತ್ತೆ. ಈಗ ಇದನ್ನ ಓಪನ್ ಮಾಡಿದ್ರೆ ಪೌಚ್ ಇರುತ್ತೆ. ಇದರಲ್ಲಿ ನೀವು ಮೈಕ್ ಮತ್ತೆ ಆಕ್ಸೆಸರೀಸ್ ಎಲ್ಲದನ್ನ ಆರಾಮಾಗಿ ಕ್ಯಾರಿ ಮಾಡಬಹುದು. ಈಗ ಇದರ ಜೊತೆ ಬರೋ ಆಕ್ಸೆಸರೀಸ್ ನ ಒಂದೊಂದಾಗಿ ನೋಡೋಣ. ಈ ಬಾಕ್ಸ್ ಅಲ್ಲಿ ಬರೋ ಐಟಮ್ಸ್ ನಿಮ್ಗೆ ಎಲ್ಲಾ ತರಹದ ರೆಕಾರ್ಡಿಂಗ್ಸ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರುತ್ತೆ. ಇದು ಬಂದು ನಿಮ್ಗೆ ಐಫೋನ್ಗೆ ಕನೆಕ್ಟ್ ಮಾಡುವಂತಹ Type-C to ಲೈಟ್ನಿಂಗ್ ಕೇಬಲ್. ನೆಕ್ಸ್ಟ್ ನಿಮ್ಗೆ ಐಫೋನ್ ಅಥವಾ ಆಂಡ್ರಾಯ್ಡ್ ಅಲ್ಲಿ ಬಳಸೋಕೆ ಆಗುವಂತಹ Type-C to C ಕೇಬಲ್ ಕೊಟ್ಟಿದ್ದಾರೆ. ಅದು ಆದ್ಮೇಲೆ TRRS 3.5mm ಕೇಬಲ್ ಪೋರ್ಟ್ ಜೊತೆಗೆ ಫೋನ್ಗೆ ಕನೆಕ್ಟ್ ಮಾಡುವಂತಹ ಕೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ಗೆ ಅಂತ ನಿಮ್ಗೆ ಲೇಬಲಿಂಗ್ ಕಾಣಿಸುತ್ತೆ. ನೆಕ್ಸ್ಟ್ TRS ಇನ್ಪುಟ್ ನೊಂದಿಗೆ 3.5mm ಪೋರ್ಟ್ ಜೊತೆಗೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡುವಂತಹ ಕೇಬಲ್ ಕೊಟ್ಟಿದ್ದಾರೆ. ಇದರ ಮೇಲೆ ಕೂಡ ಕ್ಯಾಮ್ರಾ ಅಂತ ಸ್ಪೆಸಿಫಿಕ್ ಆಗಿ ಲೇಬಲಿಂಗ್ ಅನ್ನ ನೋಡಬಹುದು. ಈ 2 ಕೇಬಲ್ ನ ಲೇಬಲಿಂಗ್ ಇಂದ ನಿಮ್ಗೆ ಕನ್ಫ್ಯೂಷನ್ ಇಲ್ದಿರ ಇರುತ್ತೆ. ಅದು ಆದ್ಮೇಲೆ ಮೈಕ್ ಅನ್ನ ಚಾರ್ಜ್ ಮಾಡುವಂತಹ ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ 2 ತರಹದ ಇಯರ್ಫೋನ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನೀವು ನಿಮ್ಮ ಆಡಿಯೋ ರೆಕಾರ್ಡಿಂಗ್ ಹೇಗಾಗ್ತಿದೆ ಅಂತ ಕೇಳಿಸ್ಕೋಬಹುದು. ಕೊನೆಯದಾಗಿ 2 ಡೆಡ್ ಕ್ಯಾಟ್ಸ್ ಕೊಟ್ಟಿದ್ದಾರೆ. ಇದು ಬಂದು ನೀವು ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಗಾಳಿಯಿಂದ ಬರುವಂತಹ ಶಬ್ದನ ತಡೆಯುವಂತಹ ಕೆಲಸ ಮಾಡುತ್ತೆ. ಇದೆಲ್ಲದರ ಫಂಕ್ಷನ್ ಮುಂದೆ ಹೋಗ್ತಾ ಇನ್ನ ಡೀಟೇಲ್ ಆಗಿ ನೋಡೋಣ. ಆಕ್ಚುಲಿ ಇದನ್ನ ತಗೊಳ್ಳೋ ಮುಂಚೆ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿ ಎಲ್ಲಾ ವಿಡಿಯೋಸ್ ಅಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಆರ್ಡರ್ ಮಾಡಿದ್ದೆ. ಆಮೇಲೆ ನಾಳೆ ಬರುತ್ತೆ ಅನ್ನೋ ಟೈಮಲ್ಲಿ ಮತ್ತೆ ಬೇರೆ ವಿಡಿಯೋಸ್ ನೋಡಿ ಕಮೆಂಟ್ ಸೆಕ್ಷನ್ ಓದ್ತಾ ಇದ್ರೆ ಎಲ್ಲರೂ ಕ್ಯಾಮ್ರಾ ಅಲ್ಲಿ ರೆಕಾರ್ಡಿಂಗ್ ಸರಿಯಾಗಿ ಆಗಲ್ಲ ಅಂತ ಎಲ್ಲ ಕಮೆಂಟ್ಸ್ ಓದಿ ದಿಲ್ ಧಡಕ್ನೆ ದೋ ಪೀಸ್ ಆಗಿತ್ತು. ಮೈಕ್ ಬಂದು ಆದ ನಂತರ ಫೋನ್ ಅಲ್ಲಿ ಹಾಕಿ ಟೆಸ್ಟ್ ಮಾಡಿದಾಗ ಚೆನ್ನಾಗೇ ಕೇಳಿಸ್ತು. ಆದ್ರೆ ಇದನ್ನ DSLR ಕ್ಯಾಮ್ರಾ ಹಾಗೂ Insta360 ಅಲ್ಲಿ ವಿಡಿಯೋಸ್ ರೆಕಾರ್ಡ್ ಮಾಡಿ ವಾಯ್ಸ್ ಕೇಳಿದ್ರೆ ದೋ ಪೀಸ್ ಆಗಿದ್ದು 8 ಪೀಸ್ ಆಯ್ತು. ರಿಟರ್ನ್ ಮಾಡೋಣ ಅಂದ್ರೆ ರಿಪೇರ್ ಪಾಲಿಸಿ ಬಿಟ್ರೆ ರಿಟರ್ನ್ ಪಾಲಿಸಿ ಇಲ್ಲ. ಮತ್ತೆ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಇದು ಮೈಕ್ನ ಪ್ರಾಬ್ಲಮ್ ಅಲ್ಲ, DSLR ಮತ್ತೆ Insta360ಗಳ ಸ್ಪೀಕರ್ಗಳಲ್ಲಿ ಸರಿಯಾಗಿ ಕೇಳಲ್ಲ ಅಂತ. ಮತ್ತೆ ಸುಮಾರು ಟ್ರಯಲ್ಸ್ ಮಾಡಿ ನೋಡಿದಾಗ ಮೈಕ್ನ ವಾಲ್ಯೂಮ್ ಮತ್ತೆ ಕ್ಯಾಮ್ರಾಗಳ ವಾಲ್ಯೂಮ್ ಮಿಡ್ ಲೆವೆಲ್ಗೆ ಅಡ್ಜಸ್ಟ್ ಮಾಡಿ ರೆಕಾರ್ಡ್ ಮಾಡಿ ವಿಡಿಯೋನ ಡೈರೆಕ್ಟ್ ಆಗಿ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಹಾಕಿ ಕೇಳಿದಾಗ ಸೌಂಡ್ ಚೆನ್ನಾಗೇ ಬರುತ್ತೆ ಅಂತ ಗೊತ್ತಾಯ್ತು. ಇದೇ ವಿಡಿಯೋದಲ್ಲಿ ಮುಂದೆ ಹಲವಾರು ಪ್ರಾಡಕ್ಟ್ಸ್ ಜೊತೆ ಟೆಸ್ಟ್ ಮಾಡಿ ಹೇಗೆ ಕೇಳುತ್ತೆ ಅಂತ ನಿಮಗೆ ಡೆಮೋ ತೋರಿಸ್ತೀನಿ. ಈಗ ಮೈಕ್ ಕೇಸ್ ವಿಷಯಕ್ಕೆ ಬಂದ್ರೆ ಇದರ ಮೇಲೆ ಡಿಜಿಟೆಕ್ DWM-102 ಅಂತ ಪ್ರಿಂಟಿಂಗ್ ಇದೆ. ಇದರ ಜೊತೆಗೆ ನಿಮ್ಗೆ 4 LED ಇಂಡಿಕೇಟರ್ಸ್ ಇದೆ. ಕೇಸಲ್ಲಿ ಎಷ್ಟು ಚಾರ್ಜ್ ಉಳಿದಿದೆ ಅಂತ ಈ ಇಂಡಿಕೇಟರ್ಸ್ ಮೂಲಕ ಗೊತ್ತಾಗುತ್ತೆ. ಕೇಸ್ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್, ಆದ್ರೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇಂದ ಮಾಡಿದ್ದಾರೆ. ಹಿಂದೆ ತಿರ್ಗಿಸಿ ನೋಡಿದ್ರೆ ಇದನ್ನ ಚಾರ್ಜ್ ಮಾಡೋಕೆ ಅಂತ ಚಾರ್ಜಿಂಗ್ ಪೋರ್ಟ್ ಇದೆ. ಡಿಜಿಟೆಕ್ ಅವರು ಕ್ಲೈಮ್ ಮಾಡೋ ಪ್ರಕಾರ ಚಾರ್ಜಿಂಗ್ ಕೇಸ್ ಇಲ್ದಿರ ಮೈಕ್ 10 ರಿಂದ 12 ಅವರ್ ಫುಲ್ ಸ್ಟ್ರೆಚ್ ಅಲ್ಲಿ ರೆಕಾರ್ಡಿಂಗ್ ಅಂತ ಬಳಕೆ ಮಾಡಬಹುದು. ಆದ್ರೆ ಚಾರ್ಜಿಂಗ್ ಕೇಸ್ ಜೊತೆ 36 ಅವರ್ ಚಾರ್ಜಿಂಗ್ ನಿಲ್ಲುತ್ತೆ ಅಂತ ಹೇಳ್ತಾರೆ. ಈಗ ಕೇಸ್ ಅನ್ನು ಓಪನ್ ಮಾಡಿದ್ರೆ 2 ಟ್ರಾನ್ಸ್ಮಿಟರ್ ಮತ್ತೆ 1 ರಿಸೀವರ್ ನ ನೋಡಬಹುದು. ಕನ್ಫ್ಯೂಸ್ ಆಗಿದೆ ಇರ್ಲಿ ಅಂತ ಇಲ್ಲಿ ಟ್ರಾನ್ಸ್ಮಿಟರ್ ಯಾವುದು, ರಿಸೀವರ್ ಯಾವುದು ಅಂತ ಪ್ರಿಂಟಿಂಗ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ನಾವು ರಿಸೀವರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಇರೋ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ರಿಸೀವರ್ ಆನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಬ್ಲಿಂಕ್ ಆಗ್ತಿರೋ LED ಲೈಟ್ ನೋಡಬಹುದು. ಇದರ ಅರ್ಥ ರಿಸೀವರ್ ಬಂದು ಟ್ರಾನ್ಸ್ಮಿಟರ್ ಜೊತೆ ಕನೆಕ್ಟ್ ಆಗೋಕೆ ರೆಡಿ ಇದೆ ಅಂತ. ಮೇಲೆ ಇರೋ ಬಟನ್ ನ ಯೂಸ್ ಮಾಡಿಕೊಂಡು ನೀವು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಕೆಳಗಡೆ ಇರೋ ಬಟನ್ ಯೂಸ್ ಮಾಡಿ ಎಕೋ ಮೋಡ್ ನ ಆಕ್ಟಿವೇಟ್ ಮಾಡಬಹುದು. ಟ್ರಾನ್ಸ್ಮಿಟರ್ ನ ಕೆಳಗಡೆ ನೋಡೋದಾದ್ರೆ ಇಲ್ಲಿ ಚಾರ್ಜಿಂಗ್ ಕೇಸ್ ಜೊತೆ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಚಾರ್ಜ್ಗೆ ಹಾಕೋಕೆ ಮುಂಚೆ ಮೇಲೆ ಕಾಣ್ತಿರೋ ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆಯೋದು ಮರಿಬೇಡಿ, ಇಲ್ಲ ಅಂದ್ರೆ ಚಾರ್ಜಿಂಗ್ ಪೋರ್ಟ್ ಚಾರ್ಜಿಂಗ್ ಕೇಸ್ ಜೊತೆ ಚಾರ್ಜ್ ಆಗಲ್ಲ. ಸೈಡ್ ಅಲ್ಲಿ ನೋಡೋದಾದ್ರೆ 2 C-ಟೈಪ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಒಂದರಲ್ಲಿ ಆಡಿಯೋ ಮಾನಿಟರ್ ಮಾಡಬಹುದು, ಇನ್ನೊಂದರಲ್ಲಿ ಚಾರ್ಜಿಂಗ್ ಆಗಲಿ ಬೇರೆ ಡಿವೈಸಸ್ ಕನೆಕ್ಷನ್ ಆಗಲಿ ಮಾಡಬಹುದು. ಕೆಳಗಡೆ ನೋಡೋದಾದ್ರೆ ಕ್ಲಿಪ್ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಮ್ರಾಗೆ ಆಗ್ಲಿ ಬೇರೆ ಡಿವೈಸಸ್ಗೆ ಆಗ್ಲಿ ಅಟ್ಯಾಚ್ ಮಾಡಬಹುದು. ಎಲ್ಲದಕ್ಕಿಂತ ಮೇಲೆ ನೋಡೋದಾದ್ರೆ ಸುಮಾರು ಇಂಡಿಕೇಟರ್ಸ್ ಇದಾವೆ. ಇದರಲ್ಲಿ ಮೈಕ್ ಆಪ್ಷನ್ ಆನ್ ಆಯ್ತು ಅಂದ್ರೆ ಎಕೋ ಮೋಡ್ ಅಲ್ಲಿ ನೀವು ಸಾಂಗ್ಸ್ ರೆಕಾರ್ಡಿಂಗ್ ಮಾಡಬಹುದು. ನೆಕ್ಸ್ಟ್ ಮೋಡ್ ಬಂದು ಕ್ಯಾಮ್ರಾಗಳಿಗೆ ಅಟ್ಯಾಚ್ ಮಾಡಿದಾಗ ಯೂಸ್ ಮಾಡಬೇಕು. ಅದು ಆದ್ಮೇಲೆ ಇರೋ ರೆಕಾರ್ಡರ್ ಸಿಂಬಲ್ ಅಲ್ಲಿ ನೀವು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಬಹುದು. ಮತ್ತೆ ಈ ಪಕ್ಕದಲ್ಲಿ ಕಾಣ್ತಿರೋ ಇಂಡಿಕೇಟರ್ಸ್ ಬಂದು 1 ರಿಂದ 4 ಲೆವೆಲ್ ವರೆಗೂ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಲಿ ವಾಯ್ಸ್ ಕಂಟ್ರೋಲ್ ಮಾಡಿ ನಿಮ್ಮ ಸೌಂಡ್ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಅಂತ ಇಂಡಿಕೇಶನ್ ಕೂಡ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಮಿಟರ್ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಲೋಕಲ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಆದ್ರೆ ಲುಕ್ ನೋಡಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಪವರ್ ಆನ್ ಮಾಡಕ್ಕೆ ಈ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಬೇಕು.
ಆನ್ ಮಾಡಿದ ತಕ್ಷಣ ರಿಸೀವರ್ ಮತ್ತೆ ಟ್ರಾನ್ಸ್ಮಿಟರ್ ಪೇರ್ ಆಗಿಬಿಡುತ್ತೆ. ಇದೇ ಬಟನ್ ಯೂಸ್ ಮಾಡಿಕೊಂಡು ಈ ಟ್ರಾನ್ಸ್ಮಿಟರ್ ನ ಒಳಗೆ ಮೆಮರಿ ಕಾರ್ಡ್ ಹಾಕಿ ಡೈರೆಕ್ಟ್ ರೆಕಾರ್ಡಿಂಗ್ ಕೂಡ ಮಾಡಬಹುದು. ಸೈಡ್ ಅಲ್ಲಿ ಮೈಕ್ರೋ ಎಸ್ ಡಿ ಕಾರ್ಡ್ ಹಾಕೋ ಆಪ್ಷನ್ ಇದೆ. ಇದರಲ್ಲಿ ಈ ರೀತಿ ಎಸ್ ಡಿ ಕಾರ್ಡ್ ಯೂಸ್ ಮಾಡಿಕೊಂಡು ಈ ಬಟನ್ ನ ಪ್ರೆಸ್ ಮಾಡಿ ಇಂಟರ್ನಲ್ ರೆಕಾರ್ಡಿಂಗ್ ಮಾಡಿ ಬ್ಯಾಕಪ್ ರೆಕಾರ್ಡಿಂಗ್ ಇಟ್ಕೋಬಹುದು. ಇದರ ಮೇಲೆ ಇರೋ ಡಯಲ್ ನ ಯೂಸ್ ಮಾಡಿಕೊಂಡು ನಾವು ಮೈಕ್ ನ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಾಗ್ಲಿ ಕಮ್ಮಿ ಮಾಡೋದಾಗ್ಲಿ ಮಾಡಬಹುದು. ಇದನ್ನೇ ಡಬಲ್ ಕ್ಲಿಕ್ ಮಾಡಿದ್ರೆ ಮೈಕ್ರೋಫೋನ್ ಮ್ಯೂಟ್ ಕೂಡ ಆಗುತ್ತೆ. ಇದರ ಮೇಲೆ ನಿಮ್ಗೆ ಮೈಕ್ರೋಫೋನ್ ನೋಡೋ ಅವಕಾಶ ಸಿಗುತ್ತೆ. ಇಲ್ಲೇ ನೀವು ಡೆಡ್ ಕ್ಯಾಟ್ ನ ಮ್ಯಾಗ್ನೆಟಿಕ್ ಆಗಿ ಅಟ್ಯಾಚ್ ಮಾಡ್ಕೋಬಹುದು. ಇದರ ಮೇಲೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡೋದಕ್ಕೆ. ಹಿಂದೆ ಕ್ಲಿಪ್ ಯೂಸ್ ಮಾಡ್ಕೊಂಡು ಏನಕ್ಕಾದ್ರೂ ನೀವು ಪಿನ್ ಮಾಡ್ಕೊಂಡು ಹ್ಯಾಂಡ್ಸ್ ಫ್ರೀ ರೆಕಾರ್ಡಿಂಗ್ ಕೂಡ ಮಾಡ್ಕೋಬಹುದು. ಸೊ ಇದೇ ತರ 2 ಟ್ರಾನ್ಸ್ಮಿಟರ್ಸ್ ಕೊಟ್ಟಿದ್ದಾರೆ. ಎರಡನ್ನು ಯೂಸ್ ಮಾಡ್ಕೊಂಡು ಇಂಟರ್ವ್ಯೂ ತರ ಕೂಡ ವಿಡಿಯೋಸ್ ಮಾಡ್ಕೋಬಹುದು. ಮತ್ತು ಸಿಂಗಿಂಗ್ ಮಾಡೋ ಇಂಟ್ರೆಸ್ಟ್ ಇರೋರು ಈ ಮೈಕ್ ಅನ್ನ ಸೈಡ್ ಅಲ್ಲಿ ಇರೋ ಬಟನ್ ಅನ್ನ ಡಬಲ್ ಪ್ರೆಸ್ ಮಾಡಿದಾಗ ಬ್ಲೂಟೂತ್ ಮೋಡ್ ಆನ್ ಆಗುತ್ತೆ. ಅವಾಗ ಮೊಬೈಲ್ ಜೊತೆಗೆ ಕನೆಕ್ಟ್ ಆಗಿ ಮೊಬೈಲ್ ಇಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಹಂಗೆ ರೆಕಾರ್ಡಿಂಗ್ ಕೂಡ ಮಾಡಬಹುದು. ನೋಡಿ, ಈಗ ನಾನು ಮ್ಯೂಸಿಕ್ ಆನ್ ಮಾಡಿ ಮಾತಾಡ್ತೀನಿ, ನಿಮ್ಗೆ ಈ ರೀತಿ ಕೇಳಿಸುತ್ತೆ. ಸೊ ಆಚೆ ರೆಕಾರ್ಡಿಂಗ್ ಮಾಡ್ಬೇಕು ಅನ್ಕೊಳ್ಳೋ ಅವರು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಬಹುದು. ಇದನ್ನ ಪಾಸು ಪ್ಲೇ ಕೂಡ ಮಾಡಿದಾಗ ನಿಮ್ಗೆ ಲೈವ್ ಅಲ್ಲಿ ಗೊತ್ತಾಗುತ್ತೆ ಏನ್ ಮಾಡ್ತಿದ್ದೀನಿ ನಾನು ಅಂತ. ಇಷ್ಟು ಫೀಚರ್ಸ್ ಇರೋ ಮೈಕ್ ನಾನ್ ತಗೊಂಡಿದ್ದು 6000ಕ್ಕೆ. ಇಷ್ಟೊತ್ತು ನಾವು ಒಳಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಮೈಕ್ ಹೇಗೆ ಕೇಳುತ್ತೆ ಅಂತ ನೋಡಿದ್ವಿ. ಈಗ ನಾವು ಆಚೆ ಎನ್ವಿರಾನ್ಮೆಂಟ್ ಅಲ್ಲಿ ಹೇಗೆ ಕೇಳುತ್ತೆ ಅಂತ ನೋಡೋಣ. ಮೈಕ್ ಬಂದು ಇನ್ನೂ ಕ್ಯಾಮ್ರಾಗೆ ಅಟ್ಯಾಚ್ ಆಗಿಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ನಾಯ್ಸ್ ಇದೆ. ಪಕ್ಷಿಗಳಾಗ್ಲಿ, ಕನ್ಸ್ಟ್ರಕ್ಷನ್ ವರ್ಕ್ ಆಗೋದಾಗ್ಲಿ, ಇಲ್ಲ ಕಸದ ಗಾಡಿಯ ಸೌಂಡ್ ಆಗ್ಲಿ, ಇದೆಲ್ಲ ಕೇಳಿಸ್ತಾ ಇದೆ. ಸೊ ಈಗ ಈ ಮೈಕ್ ಅನ್ನ ಕ್ಯಾಮ್ರಾಗೆ ಹೇಗೆ ಅಟ್ಯಾಚ್ ಮಾಡಬೇಕು ಅಂದ್ರೆ 2ನೇ ಪೋರ್ಟ್ಗೆ ಕೇಬಲ್ ಅನ್ನು ಫಿಕ್ಸ್ ಮಾಡಿ ಇಲ್ಲಿಂದ ಕ್ಯಾಮ್ರಾಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಕ್ಯಾಮ್ರಾಗೆ ಫಿಕ್ಸ್ ಮಾಡಾದ ನಂತರ ಮೈಕ್ ಪೋರ್ಟ್ ಕೊಟ್ಟಿರ್ತಾರೆ, ಅದಕ್ಕೆ 3.5mm ಜಾಕ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ ನಂತರ ವಿತೌಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಮಗೆ ಈ ರೀತಿ ಕೇಳಿಸುತ್ತೆ. ಅದೇ ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಅಲ್ಲಿ ಈ ರೀತಿ ಕೇಳಿಸುತ್ತೆ. ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ ಈ ರೀತಿ ಕೇಳಿಸುತ್ತೆ. ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಅಲ್ಲಿ ಈ ರೀತಿ ಕೇಳಿಸುತ್ತೆ. ಹಾಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 4 ಅಲ್ಲಿ ನಮಗೆ ಈ ರೀತಿ ಕೇಳಿಸುತ್ತೆ ನಿಕಾನ್ D5300 ಕ್ಯಾಮ್ರಾದಿಂದ. ನೆಕ್ಸ್ಟ್ ನಾವು ಇದೇ ಮೈಕ್ ಅನ್ನ ಸೋನಿ ZV-E10 ಗೆ ಕನೆಕ್ಟ್ ಮಾಡಿ ಹೇಗೆ ಕೇಳುತ್ತೆ ಅಂತ ನೋಡೋಣ. ಓಕೆ, ಇವಾಗ ನಾವು ಇದೇ ಡಿಜಿಟೆಕ್ DWM-102 ಅನ್ನ ಸೋನಿ ZV-E10 ಕ್ಯಾಮ್ರಾಗೆ ಕನೆಕ್ಟ್ ಮಾಡಿದೀವಿ. ಇಷ್ಟೊತ್ತು ನಾವು ಡೆಡ್ ಕ್ಯಾಟ್ ಇಲ್ದಿರಾ ನಿಕಾನ್ D5300 ಅಲ್ಲಿ ಹೇಗೆ ಕೇಳುತ್ತೆ ಅಂತ ನೋಡಿದ್ವಿ. ಈಗ ನಾವು ಅದನ್ನೇ ಡೆಡ್ ಕ್ಯಾಟ್ ಆಗ್ಬಿಟ್ಟು ಹೇಗೆ ಕೇಳುತ್ತೆ ಅಂತ ನೋಡೋಣ. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿರುತ್ತೆ ಎಷ್ಟು ವಿಂಡ್ ರಿಡಕ್ಷನ್ ಆಗಿದೆ ಅಂತ. ಅದೇ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಅಲ್ಲಿ ವಿತ್ ಡೆಡ್ ಕ್ಯಾಟ್ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ ವಿತ್ ಡೆಡ್ ಕ್ಯಾಟ್ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಅಲ್ಲಿ ವಿತ್ ಡೆಡ್ ಕ್ಯಾಟ್ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 4 ಅಲ್ಲಿ ವಿತ್ ಡೆಡ್ ಕ್ಯಾಟ್ ಈ ರೀತಿ ಕೇಳಿಸುತ್ತೆ. ಓಕೆ, ಈಗ ನಾವು ಇದೇ ಡಿಜಿಟೆಕ್ DWM-102 ಮೈಕ್ ಬಂದು Insta360 ಜೊತೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಷ್ಟೊತ್ತು ನೀವು ವಿತೌಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ವಾಯ್ಸ್ ಅನ್ನ ಕೇಳಿಸ್ಕೊಂಡಿದ್ದೀರಾ. ಈಗ ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಅಲ್ಲಿ Insta360 ಜೊತೆ ಈ ರೀತಿ ಕೇಳುತ್ತೆ. ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ Insta360 ಜೊತೆ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಅಲ್ಲಿ Insta360 ಜೊತೆ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 4 ಅಲ್ಲಿ Insta360 ಜೊತೆ ಈ ರೀತಿ ಕೇಳುತ್ತೆ. ಅಡಿಷನಲ್ ಆಗಿ ನಾನು ಇಷ್ಟೊತ್ತು ಎಕೋ ಮೋಡ್ ಏನು ಅಂತ ತೋರಿಸಿಲ್ಲ. ಈಗ ಅದೇ ಎಕೋ ಮೋಡ್ ಆನ್ ಮಾಡಿ ಹೇಗೆ ಕೇಳುತ್ತೆ ಅಂತ ನೋಡೋಣ. ನಾನು ಇಡ್ತಾ ಇದ್ದೀನಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ ಅಲಾಂಗ್ ವಿತ್ ಎಕೋ ಮೋಡ್ ಲೆವೆಲ್ 1. ಎಕೋ ಮೋಡ್ ಲೆವೆಲ್ 1 ಅಲ್ಲಿ ಈ ರೀತಿ ಕೇಳುತ್ತೆ. ಎಕೋ ಮೋಡ್ ಲೆವೆಲ್ 2 ಅಲ್ಲಿ ಈ ರೀತಿ ಕೇಳುತ್ತೆ. ಎಕೋ ಮೋಡ್ ಲೆವೆಲ್ 3 ಅಲ್ಲಿ ಈ ರೀತಿ ಕೇಳುತ್ತೆ. ಹಾಗೂ ಎಕೋ ಮೋಡ್ ಲೆವೆಲ್ 4 ಅಲ್ಲಿ ಈ ರೀತಿ ಕೇಳುತ್ತೆ. ಹಾಗೂ ಈಗಾಗಲೇ ವಿಡಿಯೋದಲ್ಲಿ ಹೇಳಿದಾಗೆ ಈ ಎಕೋ ಮೋಡ್ ಯಾರಿಗಪ್ಪ ಉಪಯೋಗ ಅಂದ್ರೆ ಕ್ಯಾರಿಯರ್ಗೆ ಆನ್ ಮಾಡಿಕೊಂಡು ಹಾಡುಗಳನ್ನ ರೆಕಾರ್ಡ್ ಮಾಡುವಂತವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ನಾವು ಟೆಸ್ಟ್ ಮಾಡ್ತಾ ಇದೀವಿ ಡಿಜಿಟೆಕ್ DWM-102 ಅನ್ನ OnePlus 6T ಜೊತೆಗೆ ವಿತೌಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಈ ರೀತಿ ಕೇಳುತ್ತೆ. ಅದೇ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಅಲ್ಲಿ ಈ ರೀತಿ ಕೇಳಿಸುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಈ ರೀತಿ ಕೇಳಿಸುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಅಲ್ಲಿ ಈ ರೀತಿ ಕೇಳುತ್ತೆ. ಹಾಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 4 ಅಲ್ಲಿ ಈ ರೀತಿ ಕೇಳುತ್ತೆ. ಈಗ ನಾವು ಡಿಜಿಟೆಕ್ DWM-102 ಮೈಕ್ ಬಂದು ಐಫೋನ್ ಜೊತೆ ಹೇಗೆ ಕೇಳುತ್ತೆ ಅಂತ ನೋಡ್ತಾ ಇದೀವಿ. ಇಷ್ಟೊತ್ತು ನಾವು ಕೇಳಿದ ಆಡಿಯೋ ಬಂದು ವಿತೌಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಅದೇ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಅಲ್ಲಿ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2 ಅಲ್ಲಿ ಈ ರೀತಿ ಕೇಳುತ್ತೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3 ಅಲ್ಲಿ ಈ ರೀತಿ ಕೇಳುತ್ತೆ. ಹಾಗೂ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 4 ಅಲ್ಲಿ ಈ ರೀತಿ ಕೇಳ್ತಾ ಬರುತ್ತೆ. ಇದೇ ರೀತಿ ಮೈಕ್ ಅನ್ನ ತಗೋಬೇಕು ಅಂದ್ರೆ ಬೇರೆ ಬ್ರಾಂಡ್ಸ್ ಅಲ್ಲಿ 15,000 ಇಂದ 25,000 ಆಗುತ್ತೆ. ಅಫ್ಕೋರ್ಸ್ ಅದರ ವಾಯ್ಸ್ ಕ್ವಾಲಿಟಿಗೆ ಇದರ ವಾಯ್ಸ್ ಕ್ವಾಲಿಟಿಗೆ ಡಿಫ್ರೆನ್ಸ್ ಇರುತ್ತೆ. ಆದ್ರೆ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಮೈಕ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಡಿಜಿಟೆಕ್ ಅಲ್ಲಿ ನಿಮ್ಗೆ ಇನ್ನೂ ಕಮ್ಮಿ ದರದಲ್ಲಿ ಸಿಮಿಲರ್ ಮೈಕ್ ಸಿಗುತ್ತೆ. ಆದ್ರೆ ನಾನು ಎಕ್ಸ್ಕ್ಲೂಸಿವ್ ಆಗಿ ಈ ಮಾಡೆಲ್ ಅನ್ನ ಚೂಸ್ ಮಾಡೋಕೆ ಕಾರಣ ಬಂದು 36 ಅವರ್ ಎಕ್ಸ್ಟ್ರಾ ಚಾರ್ಜ್ ಬರುವಂತಹ ಈ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಸು, ರಿಸೀವರ್ ಮೇಲೆ ನೋಡಬಹುದಂತ ಇಂಡಿಕೇಟರ್ಸ್, ಟ್ರಾನ್ಸ್ಮಿಟರ್ ಅಲ್ಲೇ ಡೈರೆಕ್ಟ್ ಆಗಿ ಮೆಮರಿ ಕಾರ್ಡ್ ಹಾಕಿ ರೆಕಾರ್ಡ್ ಮಾಡಬಹುದಂತ ಆಪ್ಷನ್, ಹಾಗೂ ಇದರ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ,
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು. ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.